ಚಿಣಿಮಿಣಿ ಚಿಂತಾಮಣಿ. ಆಹಾಹಾ, ಯಾವೂರು ಬಸೋ? ಚಿಕ್ಕ ಚಿಕ್ಕ ಮಕ್ಳು ಹಾಲು ಕುಡಿಯೋವೆಲ್ಲ ಬಂದು ನಮ್ಮ ಪಂಚಾಯತಿಲಿ ಮಾತಾಡಂಗಾಗ್ಬಿಟ್ವಲ್ಲ ಬಸೋ. ಏನ್ರಿ ಗೊತ್ತು ನಿಮ್ಗೆ ನಮ್ಮ ಮೈನಾ ಬಗ್ಗೆ? ಸ್ವಲ್ಪ ದಿನಗಳ ಹಿಂದೆ ಹೆಣ್ಮಕ್ಳಿಗೆ ಸಾಲ ಕೊಡೋ ನೆಪದಲ್ಲಿ ಕಿಡ್ನಾಪರ್ಸ್ ಅವ್ರನ್ನ ಕಿಡ್ನಾಪ್ ಮಾಡಿ ಕಟ್ ಹಾಕಿ ಅವ್ರ ಮಾನ ಕಳೆಯಕ್ ಹೋಗಿದ್ದಾಗ ಕಾಪಾಡಿದ್ದು ನಮ್ಮ ಮೈನಾ, ಪೊಲೀಸಿಗೆ ಹಿಡ್ಕೊಟ್ಟಿದ್ದು ನಮ್ಮ ಮೈನಾನೆ. ನೀವ್ ಹೇಳೋ ತರ ಅವಳು ಕೆಟ್ಟ ಹುಡುಗಿನೇ ಆಗಿದ್ರೆ ಅವಳ ಜೀವನನೇ ಪಣಕ್ಕಿಟ್ಟು ಅವ್ರನ್ನೆಲ್ಲ ಕಾಪಾಡ್ತಿರ್ಲಿಲ್ಲ. ಅವಳ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇರ್ಬೇಕು. ಆಹಾ, ಟಚ್ ಸ್ಕ್ರೀನು ಸಾಕು, ಸುಮ್ನಿರಮ್ಮ. ಅಲ್ಲಮ್ಮ, ಈಗ ಊರಿಗೆಲ್ಲ ಉಪದೇಶ ಮಾಡೋರು ಮನೆಗೆ ಒಳ್ಳೆಯವರಾಗಿರ್ಬೇಕು ಅಂತೇನಿಲ್ವಲ್ಲ. ನೀನ್ ಹೇಳ್ದಂಗೆನೆ ಮಾನ ಮರ್ಯಾದೆ ಅಂತ ಇದ್ದಿದ್ರೆ ಇವತ್ತ್ಯಾಕೆ ಹೊಟ್ಟೆ ಬರ್ಸ್ಕೊಂಡು ನಿಂತ್ಕೋಬೇಕಾಗಿತ್ತಿಲ್ಲಿ? ಹೇಳು. ಕರೆಕ್ಟ್ ಆಗಿ ಹೇಳ್ದೆ ಕಳ್ಳ. ಏನಮ್ಮ ಮಾತಾಡ್ತಾ ಇದ್ಯಾ? ದೂರ ನಡೀರಿ. ನೋಡಿ, ಇದು ಪಂಚಾಯತಿ ಕಟ್ಟೆ. ಎಲ್ರು ಕೂಡ ಗೌರವ ಕೊಟ್ಟು ಮಾತಾಡ್ಬೇಕು. ಊರ್ ಗೌಡ್ರು ನಾವಿದ್ದೀವಿ, ಅದನ್ನ ತೀರ್ಮಾನ ಮಾಡ್ತೀವಿ. ಸರಿ, ಹಿಂದೆ ಸರಿರಿ. ಬಂದ್ಬಿಡ್ತವೆ ಪೇಟೆಯಿಂದ ಪಂಚಾಯತಿಲ್ ಮಾತಾಡಕ್ಕೆ. ಏನ್ ಗೌಡ್ರೆ ಹಿಂಗಾಗ್ಬಿಟ್ರೆ? ಕಾರಣ ಏನೇ ಇರ್ಬೋದು, ಸ್ವತಃ ಮೈನಾನೆ ಬಾಯ್ ಬಿಟ್ಟು ಒಪ್ಕೊಂಡಿದ್ದಾಳೆ. ಜೊತೆಲಿ ಕೆಲಸ ಮಾಡೋ ಹುಡ್ಗ ಅವಳು ನಾನು ಪ್ರೀತಿ ಮಾಡ್ತಾ ಇದೀವಿ ಅಂತ ವಯಸ್ಸಿ ಬಂದಿರೋ ಹುಡ್ಗ ಏನೋ ಕೇಳಿರ್ತಾನೆ, ಅದಕ್ಕೆ ಇವಳು ಶೀಲಾ ತಾನೆ ಅಂತ ಒಪ್ಕೊಂಡಿರ್ತಾಳೆ. ನೋಡಿ, ನನ್ ಬಗ್ಗೆ ಮಾತಾಡ್ತಿದ್ದೀರಲ್ವಾ? ನನ್ ಬಗ್ಗೆ ಎಷ್ಟು ಬೇಕಿದ್ರು ಮಾತಾಡಿ, ಆದ್ರೆ ಧ್ರುವವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಓಹೋ, ಅವನೇನ್ ದೊಡ್ಡ ಮಹಾನುಭಾವ ಅನ್ನೋ ತರ ಎಗ್ರಾಡ್ತಿದ್ಯಲ್ಲಮ್ಮ. ಎಲ್ರೆದುರುಗಡೆ ತಾಳಿ ಹಿಡ್ಕೊಂಡ್ ಬಂದು ನಾನೇ ಜವಾಬ್ದಾರಿ ತಗೊಂತೀನಿ ಅಂತ ಹೇಳಿದ್ನಲ್ಲ, ಅವನು ಅನ್ಬೇಕಾದ್ರೆ ನೀನ್ಯಾಕ್ ಬೇಡ ಅಂತ ಹೇಳ್ತಾ ಇದೀಯಾ? ನೋಡಿ, ನನ್ನಿಂದಿಗಾಗ್ಲೇ ಅದೆಷ್ಟೋ ಆರೋಪನ ಅವ್ರ ತಲೆ ಮೇಲೆ ಹೊರಿಸ್ಕೊಂಡವ್ರೆ. ಮಾಡ್ದಿರೋ ತಪ್ಪನ್ನೆಲ್ಲ ತಾನ್ ಅನ್ಭವಿಸವ್ರೆ. ಇದಕ್ಕೆ ಅವ್ರ ಕಾರಣ ಅಲ್ಲ. ದಯವಿಟ್ಟು ಈ ಸುಳ್ಳು ಆರೋಪನ ಅವ್ರ ಮೇಲೆ ಹೊರಿಸ್ಬೇಡಿ. ಆಹಾ, ಆಸೆ ಇಲ್ದೇ ಇರೋನು ಗಂಡಸೇ ಅಲ್ಲ. ಆ ಮಾತ್ಯಾಕೆ ಪಂಚಾಯತಿಲ ಮಾತಾಡೋದೇ ಬೇಡ. ನೋಡ್ರಿ, ಈ ತಪ್ಪಿಗೆ ಕಾರಣ ಧ್ರುವನೇ. ಆ ಹುಡುಗರಿಗೆ ನಮ್ಮೂರಿನ ಆಚಾರ ವಿಚಾರ ಗೌರವ ಇದ್ಯಾವುದು ಗೊತ್ತಿಲ್ಲ, ಅವನಿಗೆ ಬೇಕು ಆಗಿಲ್ಲ. ಅವನು ಮೈನಾ ಬೇಕು ಅಂತ ಆಸೆ ಪಟ್ಟಿರ್ತಾನೆ. ಅವರಮ್ಮ ಮೊದ್ಲು ಬೇಡ ಅಂತಾನೆ ಕೂತಿದ್ರು. ಎಲ್ಲಿ ಹುಡುಗ ಬೇಜಾರಾಗ್ತಾನೆ ಅಂತ ಮದ್ವೆಗೆ ಒಪ್ಕೊಂಡ್ರು. ಆಮೇಲೆ ನೋಡಿದ್ರೆ ಮೈನಾನೇ ಬೇಡ ಅಂತ ಇರೋದು ನೋಡಿದ್ರೆ ಅವ್ರಿಗೆಲ್ಲ ಆಶ್ಚರ್ಯ ಆಗಿದೆ. ಆಸೆ ಪಟ್ಟು ಹುಡುಗಿ ಯಾಕೆ ಬೇಡ ಅಂತಿದ್ದಾಳೆ ಅಂತ ಅವನ್ ಭಯ ಬಿದ್ದಿದ್ದೇನೆ. ಅದ್ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸರಿ, ನಾನೀಗ ಇಲ್ಲಿಗಿದ್ದೆ. ಅಣ್ಣ, ನಾನು ಹೇಳ್ತೀನಿ ನೋಡೋಣ. ಇದ್ದಕ್ಕಿದ್ದಂಗೆ ಮೈನ ಆಸೆ ಪಟ್ಟವನ್ನ ಬೇಡ ಅಂದಿದ್ದಕ್ಕೆ ಆ ಹುಡ್ಗ ಭಯ ಪಟ್ಟಿರ್ಬೇಕು. ಅಲ್ಲಿಗೆ ಬಿಟ್ಟೆ ನೋಡಪ್ಪ. ಕರೆಕ್ಟ್ ಆಗಿ ಹೇಳ್ದೆ ಕಳ್ಳ.